ರಕ್ಷಣೆಯ ಜೀವಿತವನ್ನು ಅಥವಾ ನಾವು ಯೇಸುವಿನ ಮೇಲಿಟ್ಟ ವಿಶ್ವಾಸವನ್ನು ಕಡೆಯವರೆಗೆ ಕಾಪಾಡಿಕೊಳ್ಳಬೇಕು, ದೃಢವಾಗಿ ನಿಂತುಕೊಳ್ಳಬೇಕು. ಈ ಲೋಕ ಎಂಬುದು ಒಂದು ಸಮುದ್ರದ ಹಾಗೆ. ಅದರಲ್ಲಿ ನಮ್ಮ ಜೀವನ ಎಂಬ ವಿಶ್ವಾಸ ಹಡಗು, ಅದರಲ್ಲಿ ಯಾತ್ರೆ ಮಾಡಿ ದಡವನ್ನು ಮುಟ್ಟಬೇಕು, ಆಚೆ ದಡವನ್ನು ಮುಟ್ಟಬೇಕು. ಈ ಅನುಭವವೇ ಈ ಕಡೆ ದಿನಗಳಲ್ಲಿ ಇರುವಂತಹ ಒಂದು ಶ್ರೇಷ್ಠವಾಗಿರುವ ಸತ್ಯಾಂಶ. ಇದರಲ್ಲಿ ರಕ್ಷಣೆ ಎಂಬ ಹಡಗು ಎಂಬುದು ವಿಶ್ವಾಸ ಜೀವನದಲ್ಲಿ ನಾವು ನಮ್ಮನ್ನ ಈ ದೇವರು ತನ್ನ ಸಭೆಯಲ್ಲಿ ಸೇರಿಸಿರುವ ಅನುಭವ. ಲೋಕವೆಂಬ ಈ ಸಮುದ್ರವನ್ನು ದಾಟಿ ನಿತ್ಯ ರಾಜ್ಯ ಎಂಬ ದೇವರಾಜ್ಯಕ್ಕೆ ಗುರಿ ಮುಟ್ಟುವ ತನಕ ನಾವು ಈ ಲೋಕವೆಂಬ ಸಮುದ್ರದಲ್ಲಿ ಯಾತ್ರೆ ಮಾಡುವರಾಗಿರ್ತೀವಿ. ಇದಕ್ಕೆ ಬೈಬಲಲ್ಲಿ ಅನೇಕ ಸತ್ಯಾಂಶಗಳು ಹೇಳಲ್ಪಟ್ಟಿದೆ. ವಿಶ್ವಾಸವೆಂಬ ನಾವೇ, ರಕ್ಷಣೆ ಎಂಬ ನಾವೇ, ಹೀಗೆ ನಮ್ಮ ಆತ್ಮೀಯ ಜೀವನವನ್ನ ನಿತ್ಯ ಜೀವನಿಗೆ ಕೊಂಡೊಯ್ಯಲಿಕ್ಕೆ ಇರುವಂತ ನಿಯಮಗಳಲ್ಲಿ ಇರುವಂತಹ ಒಂದು ಸತ್ಯವನ್ನ ನಮಗೆ ಬೋಧಿಸುತ್ತೆ. ಅದಕ್ಕೆ ಆಧಾರವಾಗಿ ಸತ್ಯವೇದದಲ್ಲಿ ಕೆಲವು ವಾಕ್ಯ ಓದೋಣ. ಮೊದಲನಾಗಿ 107ನೇ ಕೀರ್ತನೆ 23-24, Psalm 107 verse 23 and 24. ಇಲ್ಲಿ ಹಡಗು ಎಂಬ ಪದವು ಬರುತ್ತದೆ. ಈ ಪದಗಳು ಬಂದಾಗ ಅದಕ್ಕೆ ಅನೇಕ ಅರ್ಥಗಳು ಕೂಡ ಇದೆ. ಅದನ್ನು ಕೂಡ ನಾವು ಗ್ರಹಿಸಿಕೊಳ್ಳೋದು ತುಂಬಾ ಉತ್ತಮ. ಹಡಗು ಹತ್ತಿ ಸಮುದ್ರದಲ್ಲಿ ಪ್ರಯಾಣ ಮಾಡುತ್ತಾ ಮಹಾ ಜಲರಾಶಿಯಾಗಿರುವಂತ ಈ ಲೋಕವೆಂಬ ಸಮುದ್ರದಲ್ಲಿ ನಮ್ಮ ವಿಶ್ವಾಸ ಎಂಬ ಜೀವಿತವನ್ನು ನಡೆಸುವವರು ಕರ್ತನ ಮಹತ್ತುಳ್ಳ ಕಾರ್ಯಗಳನ್ನ ಆಗಾಧ ಜಲದಲ್ಲಿ ಆತನ ಅದ್ಭುತಗಳನ್ನ ನೋಡ್ತಾರೆ. 30ನೇ ವಾಕ್ಯ. ಆಗ ಹಡಗಿನವರು ಸಮುದ್ರವು ಗಮನಿಸಿರಿ. ಈ ಹಡಗು ಹತ್ತಿದ್ದ ಈ ವಿಶ್ವಾಸ ಎಂಬ ಜೀವಿತವನ್ನು ಪ್ರಾರಂಭಿಸುವ ಎಲ್ಲಾ ದೇವ ಜನರ ಜೀವಿತದಲ್ಲಿ ಬರುವಂತಹ ಹೋರಾಟಗಳು, ಶೋಧೆಗಳು, ತೆರೆಗಳು, ಹಳ್ಳಗಳು, ಇದರ ಮಧ್ಯದಲ್ಲಿ ಅವರನ್ನ ಕಾಪಾಡಿ ನಡೆಸುವ ಒಂದು ಕಾರ್ಯವು ದೇವರು ಅವರ ಜೊತೆಗಿದ್ದು ಅವರೇನ್ ಮಾಡ್ತಾರೆ, ತಲುಪಬೇಕಾಗಿರುವ ಸ್ಥಳದಲ್ಲಿ ತಲುಪಿಸ್ತಾರೆ. ಮೊದಲನೆಯ ಇದು ಹೆಂಗೆ ಇದ್ರೆ ಸಾಧ್ಯ? ಸಮುದ್ರದಲ್ಲಿ ಹೆಂಗೆ ಪ್ರಯಾಣ ಮಾಡಬೇಕು? ಹಡಗತ್ತಿ ಆಳಕ್ಕೆ ಹೋಗ್ಬೇಕು. ಯೇಸು ಸ್ವಾಮಿ ಭೂಮಿಯಲ್ಲಿದ್ದಾಗ ಹೇಳುವರು, ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ನೀವು ಅದನ್ನು ಓದಿದಾಗ ಲೂಕನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 4ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ. 5ನೇ ವಾಕ್ಯ ಓದಿ 4ನೇ ವಾಕ್ಯ ಓದಿ ನಿಮ್ಗೆ ಚೆನ್ನಾಗಿರುತ್ತೆ. ರಾತ್ರಿ ಎಲ್ಲ ಹಡಗು ಹತ್ತಿ ಸಮುದ್ರದಲ್ಲಿ ಪ್ರಯಾಣ ಮಾಡಿ ಹುಡುಕಿ ಆಗಾಧ ಜಲದವರೆಗೆ ಹೋಗಿ ಬಲೆ ಹಾಕಿ ಮೀನಿಡಕ್ಕೆ ಹೋದ್ರೆ ರಾತ್ರಿ ಎಲ್ಲ ಏನ್ ಸಿಕ್ಕಿದ್ರು. ಪ್ರೈಸ್ ದಿ ಲಾರ್ಡ್.
ಅವರು ದಡದಲ್ಲಿ ಬಂದಿದ್ದಾಗ ದಡಕ್ಕೆ ಬಂದು ಸೇರಿಕೊಂಡಾಗ ಯೇಸು ಸ್ವಾಮಿ ಅಲ್ಲಿ ಬರ್ತಾರೆ. ಯೇಸು ಸ್ವಾಮಿ ಏನ್ ಹೇಳ್ತಾರೆ ಅಂದ್ರೆ, ಅಲ್ಲಿ ಬಹು ಜನರು ಕೂಡಿ ಬಂದರು. ಯೇಸು ಸ್ವಾಮಿ ಸೀಮೋನ್ ಪೇದರ ಬೆಳಗಲಿ ಅವನ ಹಡಗನ್ನು ನನಗೆ ಕೊಡು ಎಂಬುದಾಗಿ ಕೇಳ್ತಾರೆ. ಆಗ ಯೇಸು ಅದನ್ನು ಹೋಗಿ ಹತ್ತಿ ಕೂತುಕೊಂಡು ಅಲ್ಲಿ ಕೂಡಿ ಬಂದ ಜನರಿಗೆ ಈ ವಿಶ್ವಾಸ ಜೀವನ ಎಂಬುದು ಹಡಗತ್ತಿ ಆಳಕ್ಕೆ ಹೋಗಿ ಹೇಗೆ ನಾವು ಬಲೆಗಳನ್ನು ಹಾಕಿದ್ರೆ ಬಹು ಮೀನು ಸಿಕ್ಕುತ್ತೆ ಎಂಬುದನ್ನು ಕುರಿತು ಅಗಾಧ ಜಲದಲ್ಲಿ ಅದ್ಭುತಗಳು ಕಾಣ್ತಾರೆ ಎಂದು ಹೇಳಿದ ಪ್ರಕಾರವಾಗಿ ಇವರಿಗೆ ಅದ್ಭುತಗಳನ್ನ ತೋರಿಸೋದಕ್ಕೆ ಯೇಸು ಪ್ರಯಾಸ ಪಟ್ಟರು. ಆವಾಗ ಪೇತ್ರನು ಕೊಟ್ಟ ದೋಣಿಯಲ್ಲಿ ಕುತ್ಕೊಂಡು ಪ್ರಸಂಗ ಮಾಡಿ ಮುಗಿದಾದ ಮೇಲೆ ಯೇಸು ಹೇಳಿದ್ರು, ಈಗ ಪೇತ್ರನೇ ನಿನ್ನ ದೋಣಿಯನ್ನು ಆಳಕ್ಕೆ ನಡೆಸಿಕೊಂಡು ಹೋಗಂದ್ರು. ಅಲ್ಲಿ ಹೋಗಿ ಬಲೆ ಹಾಕಂದ್ರು. ಹಾಗೆ ಅವನು ಬಲೆ ಹಾಕಿದ, ರಾಶಿ ರಾಶಿಯಾಗಿ ಮೀನು ಸಿಕ್ಕಿತ್ತು. ಒಂದು ವಿಷಯವನ್ನು ನೀವು ಗ್ರಹಿಸಿಕೊಳ್ಬೇಕು, ಅವನೇ ತನ್ನಿಷ್ಟಕ್ಕೆ ಆಳಕ್ಕೆ ಹೋಗಿ ತನ್ನಿಷ್ಟಕ್ಕೆ ಬಲೆ ಹಾಕಿ ತನ್ನಿಷ್ಟಕ್ಕೆ ಮೀನಿಡಕ್ಕೆ ಹೋದಾಗ ಒಂದು ಕೂಡ ಸಿಕ್ಕಿಲ್ಲ. ಆದ್ರೆ ಯೇಸು ಹೇಳಿದ ಮೇರೆಗೆ ಆತನ ಮಾತಿನಂತೆ ಹೋಗಿ ಆಳಕ್ಕೆ ಹೋಗಿ ಬಲೆ ಹಾಕಿದಾಗ ರಾಶಿ ರಾಶಿಯಾಗಿ ಮೀನು ಸಿಕ್ಕಿತು. ನಾನು ಮೊದಲಾಗಿ ಈ ದಿನದಲ್ಲಿ ಈ ವಾಕ್ಯವನ್ನು ಕೇಳುವ ನಿಮ್ಮೆಲ್ಲರಿಗೆ ದೇವರು ನಿಮಗೆ ಅನೇಕ ರಾಶಿ ರಾಶಿ ಆಗಿರುವ ಆಶೀರ್ವಾದ ಮಗತ್ತೊಳಗನ್ನು ದೇವರು ಇಟ್ಟಿದ್ದಾರೆ. ಅಲ್ಲೇಲೂಯಾ. ಅದಕ್ಕೆ ನಿಮ್ಮ ಬುದ್ಧಿ, ನಿಮ್ಮ ಶಕ್ತಿ, ನಿಮ್ಮ ಯೋಚನೆ, ಇಲ್ಲ ಮನುಷ್ಯರ ಯೋಚನೆ, ಸ್ನೇಹಿತರ ಯೋಚನೆ, ಲೋಕದ ಯೋಚನೆ ಕೇಳಿ ನಡೆಯದೆ ದೇವರ ಮಾತಿನ ಆಲೋಚನೆ ನಡೆಯೋದಕ್ಕೆ ಫಸ್ಟ್ ಪ್ರಾಕ್ಟೀಸ್ ಮಾಡಿ. ಅಲ್ಲೇಲೂಯಾ. ಆದರೆ ಯೇಸುವಿನ ಮಾತನ್ನು ಕೇಳಿ ನಡೆಯುವವರಿಗೆ ಸಿಕ್ಕದೆ ಮೀನು ಸಿಕ್ಕದೇ ಇರುವ ಸ್ಥಳದಲ್ಲಿ, ಸಿಕ್ಕದೇ ಇರುವಂತ ಆಳವಾಗಿರುವ ಸ್ಥಳದಲ್ಲಿ ಯೇಸುವಿನ ಮಾತಿನ ಮೇರೆಗೆ ಹೋದರೆ ರಾಶಿ ರಾಶಿಯಾಗಿ ಸಿಗುತ್ತೆ. ಅಲ್ಲೇಲೂಯಾ. ಇದರ ಸೀಕ್ರೆಟ್ ಏನೆಂಬುದಾಗಿ ನಾನು ನಿಮಗೆ ಹೇಳ್ತೇನೆ. ಯೇಸುವಿನ ಮಾತಿದೆಯಲ್ಲ, ಅದು ಆಕಾಶ ಭೂಮಿ ಅಳಿದು ಹೋದರೂ ದೇವರ ಮಾತು ಅಳಿದು ಹೋಗಲ್ಲ. ಅದು ಎಲ್ಲಿವರೆಗೂ ಹೋಗುತ್ತೆ? ಮೊದಲನಾಗಿ ಇಬ್ರಾಹಿಂ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಅಪೊಸ್ತಲ ಪೌಲ ಹೇಳ್ತಾನೆ, ದೇವರ ವಾಕ್ಯವು ಸಜೀವವಾದದ್ದು, ಅದು ಕಾರ್ಯ ಸಾಧಕವಾದದ್ದು. ಅಲ್ಲೇಲೂಯಾ. ಏನ್ ಸಾಧಕವಾದದ್ದು? ಆಗ ದೇವರ ವಾಕ್ಯವು ನೀವು ಯಾವುದರ ಮೇಲೆ ವಿಶ್ವಾಸವಿಟ್ಟು ಯಾವುದಕ್ಕಾಗಿ ಯೇಸು ನಂಬಿದಿರೋ ಆ ವಾಕ್ಯ, ಆ ವಿತ್ತದಲ್ಲಿ ನಡೆಯುವುದಕ್ಕೆ ದೇವರ ವಾಕ್ಯದ ಆಲೋಚನೆ ಕರೆಕ್ಟ್ ಆಗಿ ನಡೆದ್ರೆ ಆ ವಾಕ್ಯ ನಿಮ್ಮನ್ನೇನ್ ಮಾಡ್ತದೆ? ನಿಮಗೆ ಕಾರ್ಯವನ್ನ ಸಾಧಕವಾಗಿ ಸಾಧಿಸುವಂತೆ ಮಾಡುತ್ತೆ. ವಹಿಸಲು ಆದರೆ ಇದರಲ್ಲಿ ನಮಗೆ ಬೇಕಾಗಿರುವ ಕಾರ್ಯಗಳನ್ನ ಸಾಧಿಸುವುದಕ್ಕೆ ದೇವರ ವಾಕ್ಯವೆಂಬ ವಿಶ್ವಾಸ ಬರಬೇಕು. ಇವತ್ತು ಅದಿದೆಯಾ ನೋಡಿ. ಸೆಕೆಂಡ್, ದೇವರ ವಾಕ್ಯವನ್ನ ಯೇಸು ಹೇಳ್ತಾರೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳಿಸಿದ ಆತನ ನಂಬುವನು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರ್ತಾನೆ. ಅರ್ಥ ಮಾಡಬೇಕು. ನಿತ್ಯ ಜೀವಕ್ಕೆ ಕೊಂಡೊಯ್ಯೋದು ಯಾರು? ದೇವರ ವಾಕ್ಯ. ಆದರೆ ವಾಕ್ಯವೋ ಉಪದೇಶವೋ ಜೀವನವಿಲ್ಲದೆ ಯಾರು ಸತ್ತವರೊಳಗಿನ ಎದ್ದು ನಿತ್ಯವಾಗಿ ದೇವರ ರಾಜ್ಯಕ್ಕೆ ಹೋಗೋದಕ್ಕೆ ಸಾಧ್ಯವಲ್ಲ. ಅರ್ಥ ಆಗುತ್ತಾ? ಆದರೆ ದೇವರ ವಾಕ್ಯ ಮನುಷ್ಯನ ಕೀಳು ಮಜ್ಜೆಗಳವರೆಗೆ ತೂರಿ ಹೋಗುವಷ್ಟು ಆಳದು. ಸೆಕೆಂಡ್, ಈ ಭೂಮಿಯಲ್ಲಿ ದೇವರ ವಾಕ್ಯ ಆಧಾರದಲ್ಲಿ ಜೀವಿಸಿದ್ರೆ ಅವರ ಸತ್ತರು ಅವರ ಅಲ್ಲಿಂದ ಎಬ್ಬಿಸೋದು ಮಾತ್ರವಲ್ಲ, ನಿತ್ಯ ರಾಜ್ಯವರೆಗೆ ಕೊಂಡೊಯ್ಯತಕ್ಕದ್ದು. ಅಲ್ಲೇಲೂಯಾ.
ಹಾಗಾದ್ರೆ ಈ ವಿಶ್ವಾಸ ಎಂಬ ಈ ಜೀವನದಲ್ಲಿ ರಕ್ಷಣೆ ಎಂಬ ನಾವೆಯನ್ನು ನಾವು ಹತ್ತಿ ಈ ಪ್ರಪಂಚದಲ್ಲಿ ಲೋಕದಲ್ಲಿ ಪ್ರಯಾಣ ಮಾಡುವ ನಮಗೆ ಅದು ಯಾವ್ಯಾವ ರೀತಿಯಲ್ಲಿದೆ ಎಂಬುದನ್ನು ನಾವು ಗಮನಿಸೋಣ. ಮೊದಲಾಗಿ ಓದಿ ಒಂದು ವಾಕ್ಯವನ್ನು ಕೂಡ, ಆದಿಕಾಂಡ 6ನೇ ಅಧ್ಯಾಯ 14ನೇ ವಾಕ್ಯ. ನೀನು ತುರಾಯಿ ಮರದಿಂದ ನಾವೆಯನ್ನು ಮಾಡಿಕೋ, ಅದರಲ್ಲಿ ತುಂಬಾ ಕೋಣೆಗಳು ಇರಬೇಕು, ಒಳಕ್ಕೂ ಹೊರಕ್ಕೂ ರಾಳವನ್ನು ಹಚ್ಚು, ನೀನು ಅದನ್ನು ಮಾಡಬೇಕಾದ. ಇಲ್ಲಿ ದೇವರು ಮೊಟ್ಟ ಮೊದಲಾಗಿ ಭೂಮಿಯಲ್ಲಿ ಕಟ್ಟುವುದಕ್ಕೆ ಪ್ಲಾನ್ ಕೊಟ್ಟು ಅದರ ರೂಪವನ್ನ ಯಾವ ರೀತಿಯಲ್ಲಿ ಕಟ್ಟಬೇಕೆಂಬ ಆಧಾರವನ್ನು ಕೊಟ್ಟು ಯಾವ ಮರದಿಂದ ಕಟ್ಟಬೇಕೆಂಬುದಾಗಿ ಮರವನ್ನು ಗುರುತಿಸಿ ಮೊದಲಾಗಿ ಭೂಮಿಯಿರುವ ಮನುಷ್ಯರಿಗೆ ಹೇಳಿದ್ದು ಈ ನೋಗನಿಗೆ. ಆದರೆ ಯೇಸು ಸ್ವಾಮಿ ಬರುವಾಗ ಮನುಷ್ಯ ಕುಮಾರ ಈ ದಿನಗಳ ಕಡೆ ದಿನಗಳಲ್ಲಿ ನೋವನ ಕಾಲದಲ್ಲಿ ನಡೆದ ಹಾಗೆ ನಡೆಯುತ್ತೆ. ಈಗ ಇದೇ ಕೆಲಸವನ್ನ ಯಾರು ಹೇಳ್ತಾರೆ? ಪ್ರತಿಯೊಂದು ವಿಶ್ವಾಸಿಗಳಿಗೆ, ಪ್ರತಿಯೊಂದು ದೇವ ಜನರಿಗೆ ನೀವು ನಾವೇ ಕಟ್ಟಬೇಕಂತ. ಅಲ್ಲೇಲುಯ್ಯ. ಅದು ನಿಮ್ಮ ರಕ್ಷಣೆ ಎಂಬ ವಿಶ್ವಾಸವನ್ನು ಕಟ್ಟಿಕೊಳ್ಳಬೇಕು. ಯಾಕಂದ್ರೆ ದೇವರು ಕೊಡುವಂತ ರಕ್ಷಣೆ, ಈ ವಿಶ್ವಾಸ ಜೀವಿತವನ್ನ ನೀವು ಕಟ್ಟಿಕೊಳ್ಳುವುದು ಯಾವುದಕ್ಕೆ ಸಮಾನ ಅಂದ್ರೆ, ಹೊಸ ಒಡಂಬಡಿಕೆ ಕಾಲದಲ್ಲಿ ಯೇಸು ದೇವರು ಅದನ್ನ ಈ ರೀತಿಯಾಗಿ ಪ್ರಕಟಣೆ ಮಾಡಿದ್ದಾರೆ. ಇಬ್ರಾಹಿಂ ಬರೆದ ಪತ್ರಿಕೆ 11ನೇ ಅಧ್ಯಾಯ 7ನೇ ವಾಕ್ಯ. ವಿಶ್ವಾಸದಿಂದಲೇ ನೋಹನು ಅದುವರೆಗೆ ಕಾಣದಿದ್ದ ಸಂಗತಿಗಳ ವಿಷಯ. ಇದು ಹೆಂಗೆ ಕಟ್ಟೋದು? ಇದಕ್ಕೆ ಯಾವ ಮರ ಬೇಕು? ವಿಶ್ವಾಸ ಎಂಬ ಮರ ಬೇಕು. ಈಗ ಈ ಕೊನೆ ಕಾಲದಲ್ಲಿ ಅನೇಕ ದೇವ ಜನರು ವಿಶ್ವಾಸ ಎಂಬ ಜೀವಿತದಲ್ಲಿ ದೇವರ ವಾಕ್ಯ ಎಂಬ ಆಧಾರದಲ್ಲಿ ಈ ನಾವೆಯನ್ನು ಕಟ್ಟದೆ ಒಬ್ಬ ಬಹು ಜನರೇ ಇವತ್ತಿರುವರು. ಬಾಯ್ಬಲ್ತಾನೆ ತಿರುಗಿ ಓದಿದನು. ವಿಶ್ವಾಸದಿಂದಲೇ ಯೋಚನ ಅವನು ಕಟ್ಟಿದ ನಾವೇ ವಿಶ್ವಾಸದಿಂದಲೇ. ಹಾಗೆ ಈ ಕೊನೆ ಕಾಲದಲ್ಲಿ ದೇವರು ನಮಗೇನು ಹೇಳ್ತಾರೆ? ನೋಗನ ಕಾಲದಲ್ಲಿ ನಡೆದಾಗಿ ನಡೆಯುತ್ತಪ್ಪ, ಆ ನೋಗನಿಗೆ ಹೇಳ್ದೇನೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೀವೇನ್ ಮಾಡ್ಬೇಕೀಗ? ನಿಮ್ಮ ವಿಶ್ವಾಸದ ಮೂಲಕವಾಗಿ ರಕ್ಷಣೆ ಎಂಬ ನಾವೇ ಕಟ್ಟಬೇಕು. ಇಬ್ರಾಹಿಂ ಬರೆದ ಪತ್ರಿಕೆ 11ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನೆಕ್ಸ್ಟ್ ಭಾಗ ಏನಿರ್ತದೆ? ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ. ಯಾರಿಗೆ? ಹಾಗಾದ್ರೆ ಅವರವರು ಅವರಿಗೆ ಅವರ ಮನೆಯ ಸಂರಕ್ಷಣೆ ಕಟ್ಟಬೇಕಾಗಿರೋದು ನಾವೇ. ಆ ನಾವೇ ಏನು? ವಿಶ್ವಾಸದ ಮೂಲಕವಾಗಿ ಕಟ್ಟಬೇಕು. ಒಂದಲ್ಲ ಈಗ ರಕ್ಷಣೆ ಹೊಂದಿರುವ ವಿಶ್ವಾಸನ ಹಿಂಗಿದೆ ನೋಡ್ರಿ. ವಿಶ್ವಾಸದಲ್ಲಿ ಬಂದು ದೇವ್ರ ಮಕ್ಕಳಾದ್ಮೇಲೆ ನಾವು ಅಂದುಕೊಂಡಿದ್ವಿ, ಓ ನಮ್ಮ ವಿಶ್ವಾಸ ಸ್ಟ್ರಾಂಗ್ ಆಗಿದೆ, ಬಲವಾಗಿದೆ. ಕರೆಕ್ಟ್. ನಿಮ್ಮ ವಿಶ್ವಾಸಕ್ಕೆ ಬರುವ ಪರೀಕ್ಷೆ ಹೆಂಗಿದೆ ಗೊತ್ತಾ? ನೋವನ ಕಾಲದಲ್ಲಿ ಇಡೀ ಭೂಮಿಯನ್ನ ನೀರಿನಲ್ಲಿ ಹಾಕಿ ಮುಳುಗಿಸಿ ಒಂದು ಪ್ರಾಣಿಗಳು ಉಳಿದಿಲ್ಲ, ಒಂದು ಜೀವರಾಶಿಗಳು ಉಳಿದಿಲ್ಲ. ಈಗ ಈ ಭೂಮಿಯ ಕಡೆ ಸ್ಥಿತಿ ಕೂಡ ಏನಿದೆ ಪ್ರಿಯರೇ? ಈ ಅಳಿದು ಹೋಗುವ, ಈ ನಾಶಕ್ಕೆ ಮುಂದೆ ಸಾಗುತ್ತಿರುವ ಈ ಪ್ರಪಂಚವು, ಲೋಕವು, ಭೂಮಿಯು, ಇದರ ನಾಶದಿಂದ ನಿಮ್ಮನ್ನು ರಕ್ಷಿಸೋದಕ್ಕೆ ದೇವರು ನಿಮಗೆ ಕೊಟ್ಟುವ ಕೃಪೆ ಎಂಬ ರಕ್ಷಣೆ, ವಿಶ್ವಾಸ ಮೂಲಕವಾಗಿ ನಿಮಗೆ ಕೊಡುವಂತ ಈ ರಕ್ಷಣೆ ಇದೆಯಲ್ಲ, ಅದಷ್ಟು ಸುಲಭವಾಗಿ ನಿಮಗೆ ದೊರಕಿದ್ದಲ್ಲ. ದೇವರೇ ಪರಲೋಕವನ್ನು ಬಿಟ್ಟು ಭೂಮಿಗೆ ಬಂದು
ತನ್ನ ಪ್ರಾಣವನ್ನು ಕೊಟ್ಟು ತನ್ನ ರಕ್ತವನ್ನು ಕ್ರಯವಾಗಿ ಕೊಟ್ಟು ಆ ರಕ್ಷಣೆ ಎಂಬ ವಿಶ್ವಾಸವುಳ್ಳ ನಾವೆಯನ್ನ ನೀವು ಕಟ್ಟುವುದಕ್ಕೆ ನಿಮಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇವತ್ತು ನಾವೇನ್ ಮಾಡ್ತೀವಿ ನೋಡ್ರಿ, ಮೊದಲಾಗಿ ಅದಕ್ಕೆ ಇಬ್ರಾಹಿಂ ಬರೆದ ಪತ್ರಿಕೆ 11ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ರಕ್ಷಣೆ ಎಂಬ ನಾವೇ ತನಗೆ ತನ್ನ ಕುಟುಂಬದ ಸಂರಕ್ಷಣೆಗೋಸ್ಕರವಾಗಿ ನಾವೇ ಒಂದಲ್ಲ. ಆದರೆ ಈ ರಕ್ಷಣೆ ಎಂಬ ವಿಶ್ವಾಸದ ನಾವೇ ಅವರವರ ಕುಟುಂಬದಲ್ಲಿರುವ ಎಲ್ಲರ ರಕ್ಷಣೆಗೋಸ್ಕರವಾಗಿ ದೇವರ ಕೃಪೆಯಿಂದ ತನ್ನ ಪ್ರೀತಿಯ ಮೂಲಕವಾಗಿ ಕೊಟ್ಟಿರುವುದು. ಈ ಕೆಲಸ ಎಷ್ಟು ಜನ ಮಾಡ್ತಾ ಇದೆ? ಇದನ್ನ ಅಪೊಸ್ತಲನಾಗಿ ಪೌಲನಿಗೆ ದೇವರ ಪ್ರೇರಣೆ ಕೊಟ್ಟು ಒಂದು ಸತ್ಯಾಂಶವೇನೆಂದರೆ 1 ತಿಮೋಥೆಯ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 19ನೇ ವಾಕ್ಯ ಯಾರು ಓದಿ. ವಿಶ್ವಾಸವನ್ನು ಒಳ್ಳೆ ಮನಸ್ಸಾಕ್ಷಿಯನ್ನು ಬಿಡದೆ ಬಿಡುಕೋ. ಕೆಲವರು ಮನಸ್ಸಿನ ಒಳ್ಳೆ ಸಾಕ್ಷಿಯನ್ನು ತಳ್ಳಿಬಿಟ್ಟು ಕ್ರಿಸ್ತ ವಿಶ್ವಾಸದ ವಿಷಯದಲ್ಲಿ ಹಡಗು ಹೊಡೆದು ನಷ್ಟಪಟ್ಟರಂತೆ ಇದ್ದಾರೆ. ಗಮನಿಸಲ್ಲ, ಮತ್ತೊಂದು ಸಾರಿ ಓದಿ ಇದನ್ನ. ವಿಶ್ವಾಸವನ್ನ ಒಳ್ಳೆ ಮನಸ್ಸಾಕ್ಷಿಯಿಂದ ಬಿಡದೆ ಹಿಡುಕೋ. ನೀವು ದೃಢವಾಗಿ ಹಿಡಿದುಕೊಂಡು ಕೆಲವರು ಒಳ್ಳೆ ಮನಸ್ಸಾಕ್ಷಿಯನ್ನು ತಳ್ಳಿಬಿಟ್ಟು ಕ್ರಿಸ್ತನ ಮೇಲಿಟ್ಟ ವಿಶ್ವಾಸದ ವಿಷಯದಲ್ಲಿ ವಿಶ್ವಾಸ ಎಂಬ ನಾವೇ ಒಡೆದು ಒಂದಲ್ಲ. ಇವತ್ತು ಬಹು ಜನರ ಹತ್ರ ನಾವೇ ಇದೆ, ಅದೆಂಥದ್ದು ಒಡೆದೋಗಿರೋ. ಇಲ್ಲಾಂದ್ರೆ ತೆರೆಗಳು, ಹಳ್ಳಗಳು, ಅದ್ರ ಮೇಲೆ ಬಂದು ಗಾಳಿ ಇವೆಲ್ಲ ಬಡ್ದಾಗ ಅದೇನ್ ಮಾಡ್ಬಿಟ್ಟಿದೆ, ತುಂಬಾ ಸೈಡ್ಗೆ ಒಡ್ಕೊಂಡ್ಬಿಟ್ಟಿದೆ. ಅದು ಎಲ್ಲಿ ಎಂಬುದಾಗಿ ನೀವು ನೋಡ್ರಿ. ಹಂಗೆ ಒಡೆದಿರುವ ಅಡವಿಕೆ ಏನು ಸಾಕ್ಷಿ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ಈಗ ವಿಶ್ವಾಸವೆಂಬ ನಾವೇ ಆಳಕ್ಕೆ ಯೇಸುವಿನ ಮಾತಿನ ಮೇಲೆಗೆ ಹೋಗಿ ಬಲೆ ಹಾಕಿದಾಗ ಅವನೇನ್ ಮಾಡ್ತಾರೆ, ರಾಶಿ ರಾಶಿಯಾಗಿ ಮೀನು ಬರುತ್ತೆ. ಈಗ ಬಲೆ ಕರೆಕ್ಟ್ ಇರುತ್ತೆ, ಅಡವಿ ಕರೆಕ್ಟ್ ಇರುತ್ತೆ. ಅವನು ಹೋಗಿ ಎಷ್ಟು ದೂರ ದೇವರು ಹೋಗಿ ಅಷ್ಟು ದೂರ ಹೋಗಿ ತನ್ನ ಬಲೆಗಳನ್ನು ಹಾಕ್ತಾನೆ. ಯೇಸುವಿನ ಮಾತಿನಂತೆ ಎಂಬ ಒಂದು ಸತ್ಯವು ಬಹಳ ಶ್ರೇಷ್ಠವಾಗಿ ಗುರುತಿಸಲ್ಪಟ್ಟಿದೆ. ಆದ ಕಾರಣ ಅವನ ಹಡಗು ಒಡೆದೋಗಿಲ್ಲ, ಬಲೆ ಹರಿದೋಗಿಲ್ಲ. ನೀವು ಅರ್ಥ ಮಾಡ್ಕೊಳ್ರಿ. ರಾಶಿ ರಾಶಿಯಾಗಿ ಮೀನೊಂದಿಗೆ ದಡಕ್ಕೆ ಸೇರ್ಬಿಟ್ಟ. ಅದೇ ರಿಯಾ. ಈಗ ನಾವು ಚೆನ್ನಾಗಿ ದುಡಿತೀವಿ, ಕೆಲಸ ಮಾಡ್ತೀವಿ, ಅನ್ನ ಬರುತ್ತೆ, ಎಲ್ಲ ಬರುತ್ತೆ. ಆದರೆ ಮನೆ ಒಳಗೆ ನೋಡಿದ್ರೆ ಅಲ್ಲಿಂದ ಹೇಳ್ಕೊಂಡ್ಬಂದು ಮನೆ ಒಳಗೆ ಸುರಿಸಿ ನೋಡಿದ್ರೆ ಮನೆಯಲ್ಲಿ ಅದಕ್ಕೆ ಸಾಕಾಗಲ್ಲ, ಇದಕ್ಕೆ ಸಾಕಾಗಿಲ್ಲ. ಏನಾಗಿದೆ? ನಮ್ಮ ವಿಶ್ವಾಸ ಎಂಬ ಈ ಕುಟುಂಬ ಜೀವನದ ನಾವೇ ಅದಲ್ಲಿ ಒಡೆದೋಗ್ಬಿಟ್ಟಿದೆ. ಎಷ್ಟು ತಗೊಂಬಂದು ಹಾಕಿದ್ರು ಕೂಡ ಅದೇನ್ ಮಾಡ್ತದ, ಹೋಗ್ತಾನೆ ಇರುತ್ತೆ. ಇದನ್ನು ಸರಿಪಡಿಸೋದು ಯಾವಾಗ? ದೇವರು ಹೇಳ್ತಾರೆ, ಈ ಪೇತ್ರನು ರಾತ್ರಿ ಎಲ್ಲ ಮೀನಿಡಕ್ಕೆ ಹೋಗಿ ಬಲೆ ಹಾಕಿ ಹಿಡ್ಕೊಂಡ್ ಬಂದಾಗ ಅವನು ಒಂದು ಕೂಡ ಮೀನು ಸಿಗಲ್ಲ ಅಂತ ದಡಕ್ಕೆ ಬಂದ್ಬಿಟ್ಟ. ಇದು ಎರಡು ಪಾರ್ಟ್ ಇದೆ. ಒಂದು, ಅವನ ದೋಣಿ ಹಡಗಿನಲ್ಲಿ ಏನಾದ್ರು ಕೊರತೆ ಅಥವಾ ಬಲೆಯಲ್ಲಿರುವ ಕೊರತೆ. ಬೈಬಲ್ ಹೇಳ್ತದೆ,
ದಡಕ್ಕೆ ಬಂದವನು ಬಲಗಳನ್ನ ಸರಿ ಮಾಡ್ತಿದ್ರಂತೆ. ಇದು ಬಹಳ ಶ್ರೇಷ್ಠವಾಗಿ ಒಂದು ಜೀವನ. ನಾವು ಎಲ್ಲ ಸಮಯಗಳಲ್ಲಿಯೂ ಅವರವರನ್ನು ಅವರವರ ಜೀವಿತವನ್ನು ವಿಶ್ವಾಸವನ್ನು ಏನ್ ಮಾಡಬೇಕು, ಪರೀಕ್ಷೆ ಮಾಡಬೇಕು. ಅದರಲ್ಲಿ ದೇವರ ಮಾತಿನಂತೆ ನಡೆಯುವುದಕ್ಕೂ ದೇವರ ಆಲೋಚನೆಯಂತೆ ಅದ್ಭುತಗಳು ಮಹತ್ವದ ಕಾರ್ಯ ಮಾಡುವುದಕ್ಕೆ ನಾವು ಪ್ರಾಕ್ಟೀಸ್ ಮಾಡಬೇಕು. ಯಾಕಂದ್ರೆ ಇಲ್ಲಿ ನೋಡಿ, ಇನ್ನೊಂದು ವಾಕ್ಯ ಓದಿ ನೋಡೋಣ. ಈಗ ಈ ಹಡಗು ಹತ್ತಿ ಯಾತ್ರೆ ಮಾಡಿದಾಗ ಇವರ ರಕ್ಷಣೆ ಎಂಬ ನಾವೇ ಏನಾಗಿದಂತೆ, ವಿಶ್ವಾಸವೆಂಬ ನಾವೇ ಒಡೆದು ಹೋಗಿದೆ ಎಂಬುದಾಗಿ 1 ತಿಮೋಥೆಯ ಬರೆದ ಪತ್ರಿಕೆ 1ನೇ ಅಧ್ಯಾಯ 19ನೇ ವಾಕ್ಯ ಹೇಳುತ್ತದೆ. ಅದು ಒಡೆದು ಹೋಗೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಶುದ್ಧ ಮನಸ್ಸಾಕ್ಷಿಯಲ್ಲಿ ಇಲ್ಲದೆ ಇರುವುದು. ಸೆಕೆಂಡ್, ವಿಶ್ವಾಸವು ಕೆಟ್ಟೋಗಿರುವುದು. ಒಂದಲ್ಲೇನಿಯಾ? ಅಂದ್ರೆ ದೇವ ಜನರಿಗೆ ಶುದ್ಧ ಮನಸ್ಸಾಕ್ಷಿ ತುಂಬಾ ಮುಖ್ಯ. ವಿಶ್ವಾಸವು ಯಾವತ್ತಿಗೂ ದೇವರ ಮೇಲೆ, ದೇವರ ಪ್ರಾರ್ಥನೆ ಮೇಲೆ, ದೇವರ ವಾಕ್ಯದ ಮೇಲೆ, ದೇವರ ಸಭೆ ಮೇಲೆ, ದೇವರ ಸೇವಕರ ಮೇಲೆ, ದೇವರ ಮೇಲೆ ವಿಶ್ವಾಸ ಯಾವತ್ತೂ ಕೆಟ್ಟು ಹೋಗಬಾರ್ದು. ಕಡೆಯ ದಿನಗಳಲ್ಲಿ ಸೈತಾನ ಏನ್ ಮಾಡ್ತಾನಂತೆ? 1 ತಿಮೋಥೆಯ ಬರೆದ ಪತ್ರಿಕೆ 4ನೇ ಅಧ್ಯಾಯ 1ನೇ ವಾಕ್ಯ. ಈ ಕಡೆ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗೂ, ಯಾರು ದೆವ್ವಗಳ ಬೋಧನೆಗೆ ಕಿವಿಕೊಟ್ಟು ಕ್ರಿಸ್ತ ವಿಶ್ವಾಸದಿಂದ ವಿಶ್ವಾಸ ಯಾವಾಗ ಕಡುತ್ತೆ? ಯಾವಾಗ ಕಡುತ್ತೆ? ಈ ಕಡೆ ದಿನಗಳಲ್ಲಿ ಚರ್ಚಿಗೆ ಹೋಗೋದನ್ನ ಸೈತಾನ ಅಡ್ಡಿಪಡಿಸಲ್ಲ ತುಂಬಾ ಜನರಿಗೆ. ಅವರು ಹೋದರು, ದೇವರ ವಾಕ್ಯ ಕೇಳಿದರು, ಅದನ್ನು ಗ್ರಹಿಸಿಕೊಳ್ಳದೆ, ಅರ್ಥ ಮಾಡಿಕೊಳ್ಳದೆ, ಕೇಳಿದ ವಾಕ್ಯದಂತೆ ವಿಶ್ವಾಸ ಪ್ರಮಾಣಕ್ಕಾಗಿ ನಡೆಯದ ರೀತಿಯಲ್ಲಿ ಅವರ ವಿಶ್ವಾಸವನ್ನು ಏನ್ ಮಾಡ್ತಾನೆ? ಕೆಡಿಸ್ತಾನೆ. ಇವತ್ತು ತುಂಬಾ ಜನರಿಗೆ ಪ್ರಾರ್ಥನೆಯಲ್ಲಿ ವಿಶ್ವಾಸ ಇಲ್ಲ. ಏನಿಲ್ಲಮ್ಮ? ಸೆಕೆಂಡ್, ಮನಸ್ಸಾಕ್ಷಿಯಲ್ಲಿ ನನ್ನ ದೇವ ನನಗೆ ಯಾವತ್ತು ಕೆಟ್ಟದೇ ಮಾಡಲ್ಲ, ನನ್ನ ದೇವ ನನ್ನ ಪ್ರಾರ್ಥನೆಯೇ ತಡಲ್ಲ, ನನ್ನ ದೇವನನ್ನು ಎಂದಿಗೂ ಕೈ ಬಿಡಲ್ಲ ಎಂಬುದಾಗಿ ಶುದ್ಧ ಮನಸ್ಸಾಕ್ಷಿ ಇಲ್ಲ. ಬಿಡು, ಪ್ರೇಯರ್ ಮಾಡಿ ಏನಾಗಿದೆ? ಸುಮ್ಮನೆ ಪ್ರೇಯರ್ ಏನಾಗಲ್ಲ, ವಿಶ್ವಾಸದಿಂದ ಮಾಡಿದ ಪ್ರೇಯರ್ಗೆ ಫಲ ಇದೆ. ಮನಸ್ಸಾಕ್ಷಿ ಕೆಟ್ಟುವಾಗಿ ಪ್ರೇಯರ್ ಮಾಡಿ ಏನು ಪ್ರಯೋಜನ ಅಲ್ಲ. ಶುದ್ಧ ಮನಸ್ಸಾಕ್ಷಿಯಿಂದ ಮಾಡೋ ಪ್ರಾರ್ಥನೆ ಫೇಲಿಯರೇ ಆಗಲ್ಲ. ವಿಶ್ವಾಸವನ್ನ ಕೆಡದೆ ತಮ್ಮ ವಿಶ್ವಾಸದಲ್ಲಿ ಯಾವತ್ತಿಗೂ ದೇವರಿಗೆ ಉಳಿದಾಗುವ ನೆನಪು ಚಿಂತೆ ಬಾರದಂತೆ ವಿಶ್ವಾಸ ಕಾಪಾಡಿಕೊಳ್ಳುವ ಹೃದಯ, ಇದು ತುಂಬಾ ಮುಖ್ಯ. ಕಡೆ ದಿನಗಳಲ್ಲಿ ಸೈತಾನನು ವಂಚಿಸುವ ಆತ್ಮಗಳ ನುಡಿಗೂ ದೆವ್ವಗಳ ಬೋಧನೆಗೆ ಕಿವಿ ಕೊಟ್ಟು ಕ್ರಿಸ್ತ ವಿಶ್ವಾಸದಿಂದ ಭ್ರಷ್ಟರಾಗ್ತಾರೆ. ಅಂದರೆ ಯಾರು ಬೋಧನೆ ಕೇಳ್ತಾರೆ? ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯ 13-14. ಒಂದು ಅಲೆ ನೋಡ್ರಿ. ಈಗ ಸುಳ್ಳು ಉಪದೇಶಗಳು ಅಥವಾ ಸುಳ್ಳು ಪ್ರವಾದನೆಗಳು, ವಂಚಿಸುವ ಆತ್ಮಗಳ ನುಡಿ, ದೆವ್ವಗಳ ಬೋಧನೆ ಎಂಬುದಾಗಿ ಹೇಳುವಂತ ಈ ಅಂಶವನ್ನ ಪ್ರಕಟಣೆ ಪುಸ್ತಕದಲ್ಲಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಮೊದಲಾಗಿ ನೀವು ಓದುವಾಗ 13ನೇ ವಾಕ್ಯದಲ್ಲಿ ಘಟ ಸರ್ಪ, ಈ ಘಟ ಸರ್ಪ
ಏದೇನ್ ತೋಟದಲ್ಲಿ ನೀವು ನೋಡ್ಬೋದು. ಆದಾಮನವ ಇಬ್ಬರನ್ನ ಯಾಮಾರಿಸಿ ಸುಳ್ಳು ಬೋಧನೆ ಮಾಡಿ ಸುಳ್ಳಾಗಿರುವ ವಿಷಯಗಳನ್ನ ಅವರ ಮನಸ್ಸಿನಲ್ಲಿ ತುಂಬಿಸಿ ಅವರಿಗಿರುವಂತ ನಿಜವಾಗಿರುವ ದೇವರ ಮಕ್ಕಳ ಅನುಭವ, ಅಧಿಕಾರ, ಸ್ವಭಾವ ಇವುಗಳನ್ನ ಅವರ ಮನಸ್ಸಿಂದ ತೆಗೆದುಹಾಕಿ ವಂಚನೆ ಮೋಸಗೊಳಿಸಿದ್ದು. ಘಟ ಸರ್ಪ ಇದು ಏದೇನ್ ತೋಟದಲ್ಲಿ ಆದಾಮನ ಹವ್ವೆಯನ್ನ ದೇವರ ಮಾತನ್ನು ಮೀರಿ ನಡ್ಕೊಳ್ಳೋದಕ್ಕೂ ಸುಳ್ಳಾಗಿರುವಂತ ಬೋಧನೆಗಳನ್ನು ಹೇಳಿ ಅವನ ವಂಚಿಸಿ ಮೋಸಗೊಳಿಸಿದ ಮೊದಲನೇ ಘಟನೆ. ಇದರಿಂದ ಏನಾಯ್ತು? ದೇವರಂತೆ ಇದ್ದವರು, ದೇವರ ಮಕ್ಕಳಂತೆ ಇದ್ದವರು ಈಗ ಯಾರಾದರೂ ದೇವರಿಗೆ ವಿರುದ್ಧವಾಗಿರುವಂತ ಮನಸ್ಸಾಕ್ಷಿಯಲ್ಲಿ ಬರಬಿದ್ದವರಾಗಿ, ಮನಸ್ಸಾಕ್ಷಿ ಇಲ್ಲದವರಾಗಿ ದೇವರಿಗೆ ವಿರುದ್ಧವಾಗಿ ನಡೆದುಕೊಂಡ ಕಾರಣ ಪರಲೋಕದ ಮಹಿಮೆ, ನಿತ್ಯ ಜೀವ, ದೇವರೊಂದಿಗೆ ಬಾಳ್ಬೇಕಾದ್ರೆ ಬಾಳು ಎಲ್ಲವನ್ನೇ ಮಾಡಿದ್ರು, ಕಳ್ಕೊಂಡ್ರು. ಇದರಿಂದ ನಿಮ್ಮನ್ನು ನೀವು ಕಾಪಾಡಿಕೊಳ್ಳೋದಕ್ಕೆ ದೇವರ ವಾಕ್ಯವೆಂಬ ಸತ್ಯದ ಆಧಾರದಲ್ಲಿ ವಿಶ್ವಾಸದ ಮೂಲಕವಾಗಿ ನಿಮ್ಮ ರಕ್ಷಣೆಯನ್ನು ನಾವೇ ಕಟ್ಟಿಕೊಳ್ಬೇಕು. ಅದರಲ್ಲಿ ಶುದ್ಧ ಮನಸ್ಸಾಕ್ಷಿ ಇರಬೇಕು. ಯೇಸು ಸ್ವಾಮಿ ಬಂದಾಗ ಒಂದು ಪ್ರಾಕ್ಟಿಕಲ್ ವಿಶ್ವಾಸ ಜೀವಿತವನ್ನ ಆವತ್ತು ತೋರಿಸಿದ್ದಾರೆ. ಅದೇನಂದ್ರೆ ಮಾರ್ಗದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಯೇಸು ತನ್ನ ಶಿಷ್ಯರೊಂದಿಗೆ ಸೇರಿ ಆಚೆ ದಡಕ್ಕೆ ಹೋಗೋಣ ಬಾ ಎಂಬುದಾಗಿ ಹಡಗು ಹತ್ತಿಸಿ ಅವರು ಕರ್ಕೊಂಡು ಹೋಗ್ತಾರೆ. ಓದಿ ಅಲ್ಲಿಂದ. ಆವತ್ತು ಸಾಯಂಕಾಲವಾದಾಗ ಆತನು ಅವರಿಗೆ ಆಚೆ ದಡಕ್ಕೆ ಹೋಗೋಣ ಎಂದು ಹೇಳಲು ಅವರು ಆ ಜನರ ಗುಂಪನ್ನು ಬಿಟ್ಟು ಆತನನ್ನು ಅದೇ ದೋಣಿಯಲ್ಲಿ ಹಾಗೆಯೇ ಹೊರಕೊಂಡು ಹೋದರು. 35ನೇ ವಾಕ್ಯದಿಂದ ನೀವು ಓದಿದ್ರೆ ಬರುತ್ತೆ. ಆ ದಿನದ ಸಾಯಂಕಾಲ ಸಮಯದಲ್ಲಿ ಆತನು ಅವರ ಶಿಷ್ಯರನ್ನು ನೋಡಿ, ನಾವೆಲ್ಲರೂ ಆಚೆ ದಡಕ್ಕೆ ಹೋಗೋಣ. ಇದಿವತ್ತು ಪ್ರತಿಯೊಂದು ರಕ್ಷಣೆ ಹೊಂದಿರುವ ದೇವ ಜನರಿಗೆ ಈ ದಿನ ನಿಮಗೋಸ್ಕರ ಹೇಳುವಂತ ಮತ್ತೊಂದು ಸಾರಿ ನಿಮಗೆ ರಿಪೀಟ್ ಮಾಡುವಂತ ಸತ್ಯ. ಅಲ್ಲೇಲಿಯಾ? ಈಗ ನೀವು ರಕ್ಷಣೆ ಹೊಂದಿದ್ರಿ, ದೇವ್ರ ಮಕ್ಕಳಾಗ್ಬಿಟ್ರಿ, ದೇವ್ರ ಸಭೆಯಲ್ಲಿದ್ರಿ, ನೀವು ಫಸ್ಟ್ ಧೈರ್ಯವಾಗಿರ್ಬೇಕು. ಮೊದಲ ಆವತ್ತು ಸಾಯಂಕಾಲ ಆದಾಗ ಆತನು ಅವರಿಗೆ ಆಚೆ ದಡಕ್ಕೆ ಹೋಗೋಣ. ಈಗ ಇದೇ ವಿಶ್ವಾಸವನ್ನ, ಇದೇ ಪ್ರಮಾಣವನ್ನ, ಇದೇ ನಿಯಮವನ್ನ ಇವತ್ತು ಪ್ರತಿಯೊಂದು ದೇವರ ಸಭೆಗೂ, ಆ ಸಭೆಯಲ್ಲಿರುವ ಎಲ್ಲಾ ವಿಶ್ವಾಸಿಗಳಿಗೆ ದೇವರು ಹೇಳುವಂತ, ರಿಪೀಟ್ ಮಾಡುವಂತ ಒಂದು ಅದ್ಭುತವಾಗಿರುವ ಸಂದೇಶ. ಹೋದ್ರಿ ನಾವೆಲ್ಲರೂ ಆಚೆ ದಡಕ್ಕೆ ಹೋಗೋಣ. ರೈಟ್. ಈಗ ನಾವೇನ್ ಮಾಡ್ಬೇಕು? ಹಂಗ ತಾನೇ ಎಲ್ಲರೂ ವಿಶ್ವಾಸದಲ್ಲಿ ಬಂದು ಚರ್ಚೆಗೆ ಸೇರಿರೋದು. ಈಗ ನಾವೇ ಯಾರು ಓಡಿಸ್ಬೇಕು? ಅವರವರ ಕುಟುಂಬ ಜೀವಿತವನ್ನ ನೀವೇ ನಡೆಸ್ಕೊಳ್ತಾ ಇದ್ದೀರೋ ಇಲ್ಲ ದೇವ್ರು ನಡೆಸೋ ಪ್ರಕಾರವಾಗಿದೆಯೋ? ಇದು ಫಸ್ಟ್ ಪ್ರಶ್ನೆ. ಇವತ್ತು ಬಹು ಜನರಿಗೆ ರಕ್ಷಣೆ ಹೊಂದಿದ್ದಾರೆ, ವಿಶ್ವಾಸಿಗಳಾಗಿದ್ದಾರೆ, ದೇವರ ಸಭೆಯಲ್ಲಿದ್ದಾರೆ. ಆದ್ರೆ ಈಗ ಅವ್ರು ಹೇಳ್ತಾರೆ, ನಾನು ನನ್ನ ಇಷ್ಟ, ನನ್ನ ಮಕ್ಕಳು, ನನ್ನ ಕುಟುಂಬ, ನನ್ನ ಗಂಡ, ನನ್ನ ಅಕ್ಕ, ನನ್ನ ತಂಗಿ, ನನ್ನ ಅತ್ತಿಗೆ, ಎಲ್ಲರೂ ಅತ್ತೆ ಸೊಸೆ ಎಲ್ಲ ಸೇರಿಸ್ಕೊಂಡ್ಬಿಟ್ಟು ನಾವು ನಮ್ಮಿಷ್ಟಾಗೆ ನಾವೇನ್ ಮಾಡೋದು? ನಡೆಯೋದು. ಇದು 100ಕ್ಕೆ 99 ವಿಶ್ವಾಸಲಿಂಗೆ ಇರೋದು. ಸೆಕೆಂಡ್ ಎರಡಾಗೇನು ಗೊತ್ತಾ? ಈಗ ಈ ಸಮುದ್ರವೆಂಬ ಲೋಕದಲ್ಲಿ ಯಾವಾಗ ಶೋಧನೆ ಬರ್ತದೆ, ಯಾವಾಗ ನಷ್ಟ ಬರುತ್ತೆ, ಯಾವಾಗ ಕಡಿಗಳು ಬರ್ತಾರೆ, ಯಾವ ರೀತಿ ನಮ್ಮನ್ನು ವಂಚನೆ ಮಾಡ್ತಾರೆ, ಯಾವ ರೀತಿ ನಾವು ಮೋಸ ಹೋಗ್ಬಿಟ್ವಿ, ಯಾರಿಂದ ನಾವು ಮೋಸ ಹೋಗ್ತೀವಿ, ಇದೆಲ್ಲ ಯಾರು ಗೊತ್ತಿಲ್ಲ.
ಈ ನಾವೇಗೂ ಗೊತ್ತಿಲ್ಲ, ನಾವೆಲ್ಲಿರುವಂತ ಶಿಷ್ಯರಿಗೂ ಗೊತ್ತಿಲ್ಲ. ಇವತ್ತು ಹಂಗೆ ವಿಶ್ವಾಸ ಇಲ್ಲ. ಅದು ಯಾರಂತೂ ಗೊತ್ತಿಲ್ಲ. ಅದು ಯಾವ ರೀತಿಯಲ್ಲಿ ಬರ್ತಂದನು ಗೊತ್ತಿಲ್ಲ. ಎಲ್ಲಾರು ಮಾಡ್ತೀರಿ, ಎಲ್ಲಾರು ನಂಬುತ್ತೀರಿ. ಪಾಸ್ಟರ್ ಬಿಟ್ಟು, ದೇವ್ರು ಬಿಟ್ಟು, ಬೈಬಲ್ ಬಿಟ್ಟು ಎಲ್ಲರೂ ನಂಬುತ್ತೀವಿ. ಒಂದು ಮಣ್ಣಿನ ಮಡಿಕೆ, ಒಂದು ಸಣ್ಣದು ಏನಾದ್ರು ಚೊಂಬ ಒಂದು ತಗೊಂಬಂದ್ಬಿಟ್ಟು ಅದು ನಿಮ್ಮ ಮನೇಲಿ ಯಾರು ಹೊಡೆದ್ಬಿಟ್ರೆ ಹಚ್ಚಿ ಅದು ಮಣ್ತಾನೆ ಹೋಗ್ಲಿ ಅಂತೇಳಿ ಯಾರು ಹೇಳ್ತೀರಾ? ನಾನು ಸ್ವಂತಕ್ಕೆ ಹೋಗಿ ಹುಡುಗಿ ನಾನು ಬೇಕಾಗಿದೆ ಅಂತೇಳಿ, ತುಂಬಾ ಚೆನ್ನಾಗಿದೆ ಅಂತೇಳಿ ಅಲ್ಲಿ ತಂಪಿಗೆ ನೀರಿಟ್ಕೊಂಡು ಕುಡಿಯೋಣ ಅಂತ ತಗೊಂಬಂದೆ. ಹೊಡೆದು ಹಾಕ್ಬಿಡಿ ಅಂತೇಳಿ ಮಾತಾಡ್ತಾರೆ. ಇಷ್ಟು ಮಡಿಗೆಗೆ ಇಷ್ಟು ಮಾತಾಡ್ತಿರುವ ನೀವು, ಇವತ್ತು ದೇವರು ತನ್ನ ರಕ್ತವನ್ನೇ ಕ್ರಯವಾಗಿ ಕೊಟ್ಟು, ತನ್ನನ್ನೇ ನಮಗಾಗಿ ಬಲಿ ಹಾಕಿಕೊಟ್ಟು, ಅದರ ಮೂಲಕವಾಗಿ ಸಭೆ ಎಂಬ ನಾವೆಯನ್ನ ನಮಗೆ ಉಂಟು ಮಾಡಿ ಅದರಲ್ಲಿ ನಮ್ಮನ್ನು ತಂದು ಅದರೊಳಗೆ ಹತ್ತಿ ಕೂರಿಸಿದ್ರೆ ನಾವೇನ್ ಹೇಳ್ತೀವಿ? ಇದ್ರ ಬಗ್ಗೆ ಯಾವತ್ತು ನಮಗೆ ಚಿಂತೆ ಇಲ್ಲ. ಬೈಬಲ್ ಹೇಳ್ತದೆ, ಇವಾಗ ನೋಡ್ಬೇಕಾದ್ರೆ ಯೇಸು ಸ್ವಾಮಿ ಹೇಳ್ತಾರೆ ಅಂದ್ರೆ, ನಾವೆಲ್ಲರೂ ಆಚೆ ಮನೆಗೆ ಹೋಗೋಣ. ಸರಿ, ನಾವೆಲ್ಲರೂ ಹೋಗೋಣ ಹೇಳಿದಾಗ ಇದನ್ನು ಹೇಳಿದವರು ಶಿಷ್ಯರ ಯೇಸುವ? ಯೇಸು ಹೇಳಿದಾಗ ಇದೇನ್ ಮಾಡ್ಬೇಕು? ಅವ್ರು ತಾನೆ ನಡೆಸಬೇಕಾಗಿತ್ತು, ಅವ್ರು ನಡೆಸಿಲ್ಲ. ಈ ನಡೆಸೋದು ಯಾರು? ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂತ ಪೇತ್ರ. ನೀವು ಅರ್ಥ ಮಾಡ್ಕೊಳ್ರಿ, ನಿಮ್ಮ ಕುಟುಂಬಗಳಲ್ಲಿ ಹಣ ವಹಿವಾಟು, ಒಳ್ಳೆ ಬುದ್ಧಿ, ಒಳ್ಳೆ ತಿಳುವಳಿಕೆ, ದೊಡ್ಡವರು ಚಿಕ್ಕವರೆಲ್ಲ ಅನುಸರಿಸಿ ಬುದ್ಧಿ ಹೇಳಿ ನಡೆಸುವ ಒಂದು ಜವಾಬ್ದಾರಿನ ಏನ್ ಮಾಡ್ತೀರಾ ಕುಟುಂಬದಲ್ಲಿ? ಜವಾಬ್ದಾರಿ ಗೊತ್ತೀರಾ? ಹಿಂಗೆ ಇವತ್ತು 100ಕ್ಕೆ 100 ಕುಟುಂಬಗಳಿರೋದು. ಆದ್ರೆ ಆ ಎಂತ ದೊಡ್ಡವರಾದ್ರೂ ಸರಿ, ಆ ಇಡೀ ಕುಟುಂಬದವರು ಅವರಿಗಿನ ಮೇಲಾಗಿ ರಕ್ಷಕನು ಒಡೆಯನಾಗಿರುವ ಯಾವನಾದರೂ ನಾಶವಾಗದೆ ನಿತ್ಯ ಜೀವನ ಪಡೆಯುವ ತನಕ ಅವರನ್ನು ನಡೆಸೋದಕ್ಕೆ, ಕಾಪಾಡುವುದಕ್ಕೆ, ಪೋಷಿಸೋದಕ್ಕೆ ಸಮರ್ಥನಾಗಿರುವ ದೇವರ ಮಾತಿನಂತೆ ನಡೆಯುವ ಮೂಲಕವಾಗಿ ನಡೆಯುವರ ಕೈನಲ್ಲಿ ಕೊಟ್ಟು ನಡೆಯುವ ಕುಟುಂಬ ಇವತ್ತು ಎಷ್ಟಿದೆ? ಎಷ್ಟಿದೆ ಯೋಚನೆ ಮಾಡಿ. ಪ್ರತಿಯೊಂದು ವಿಶ್ವಾಸಿಗಳ ದೇವ ಜನರು ಅವರ ಕುಟುಂಬದಲ್ಲಿರುವ ಪ್ರತಿಯೊಬ್ಬರನ್ನ ಸಂರಕ್ಷಣೆಗೋಸ್ಕರವಾಗಿ ಆ ನಾವೆಯಲ್ಲಿ ಕೂತ್ಕೊಂಡು, ಆ ನಾವೆಯಲ್ಲಿ ನಿನ್ನೊಳಗೆ ಸೇರಿ ನೀನು ಆತನೊಳಗೆ ವಾಸ ಮಾಡುವಂತ ಈ ವಿಶ್ವಾಸ ಜೀವಿತದೊಂದಿಗೆ ಅವರ ಕೈ ನಡೆಸೋದು ಬಿಟ್ಟುಕೊಟ್ಟಿದ್ರೆ ಪ್ರಾಬ್ಲಮ್ ಬರಲ್ಲ. ನಾವೇನ್ ಮಾಡ್ತೀವಿ? ನಮ್ಮ ಕುಟುಂಬದಲ್ಲಿ ಏರಿಸಿದ್ದಾರೆ, ಎಲ್ಲ ಕುಟುಂಬದಲ್ಲಿ ಇದ್ದಾರೆ. ಒಂದಲ್ಲ ಹೇಳ್ರಿ, ಈಗ ಸದಸ್ಯ ಹೇಳ್ರಿ, ಎಲ್ಲ ಕುಟುಂಬದಲ್ಲಿದ್ದಾರೆ, ಎಲ್ಲ ಜೊತೆಗಿದ್ದಾರೆ. ಆದ್ರೆ ನೀವು ಯಾರು ಅವ್ರ ಮಾತು ಕೇಳಲ್ಲ. ಆಮೇಲೆ ಅಲ್ಲಿಯೋ ಹೇಳ್ತಾನೆ, ಯಾರಂಗೆ? ಶಿಷ್ಯರಂಗೆ. ನಾವೆಲ್ಲ ಶಿಷ್ಯರೇ, ನಾವೆಲ್ಲ ಶಿಷ್ಯರು. ಈಗ ಅವ್ರೇನ್ ಮಾಡಿದ್ರು ನೋಡಿ, ಎಲ್ಲರೂ ತಗೊಂಡು ಒಳಗಿದ್ರು, ಎಲ್ಲರೂ ಯಾತ್ರೆ ಮಾಡ್ಕೊಂಡಿದ್ರು, ಎಲ್ಲರೂ ಹೋಗಿ ರೆಡಿ ಇದ್ರು. ಅಲ್ಲಿ ಯೇಸುಕ್ಕೆ ಜಾಗನೂ ಇಲ್ಲ, ಕೆಲಸನೂ ಇಲ್ಲ. ವಿಶ್ವಾಸಿಗಳ ತುಂಬಾ ರಾತ್ರಿ ಆಗಲೆಲ್ಲ ನಿದ್ದೆ ಕೆಟ್ಟು ಬೇಸರ ಆಗಿ ಚಿಂತೆಯಲ್ಲಿ ಗಡಿಬಿಡಿ ಸಿಕ್ಕೊಂಡು ಏನ್ ಮಾಡ್ತಾರೆ? ಒದ್ದಾಡ್ತಾರೆ. ಇದೇ ಅನುಭವ ತಾನೆ ನೀವು ಪರಿಶೋಧನೆ ಮಾಡ್ರಿ. ಸತ್ಯವಾದ ಹೇಳ್ತದೆ, ವಿಶ್ವಾಸ ಎಂಬ ಹಡಗಿನಲ್ಲಿ ಹತ್ತಿಸುವುದಕ್ಕೆ ಹೇಳಿದವರು ಯೇಸು, ಇರುವವರು ಯೇಸು, ಆದರೆ ನಡೆಸೋರು ಮಾತ್ರ ಯೇಸು ಇಲ್ಲ. ಅದೇ ಇವತ್ತು ಸಭೆಗಳಲ್ಲಿ ವಿಶ್ವಾಸ ದೇವರಲ್ಲಿ ಬಹು ಜನರ ಜೀವಿತದಲ್ಲಿದೆ. ದೇವರು ಹೇಳ್ತಾರೆ, ಈ 2 ಪ್ರಶ್ನೆ ಕೇಳ್ತಾರೆ. ಓದಿ ಮಾರ್ಕನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ. ಒಂದು, ಆತನು ಅವರಿಗೆ ಯಾಕೆ ಭಯಪಡ್ತಾ ಇದ್ದೀರಿ? ಯಾಕೆ ಹೆದರ್ತಾ ಇದ್ದೀರಿ? ಯಾಕೆ ದಿಗ್ಭ್ರಮೆಗೊಳ್ತಾ ಇದ್ದೀರಿ? ಯಾಕೆ ಕಳವಳಗೊಳ್ತಾ ಇದ್ದೀರಿ? ಯಾಕೆ ನೀವು ಕೂಗುತ್ತಾ ಮೊರೆ ಇಡ್ತಾ ಇದ್ದೀರಿ?
ಎಲ್ಲಿ ನಿಮ್ಮ ವಿಶ್ವಾಸ? ಎಲ್ಲಿ ನಿಮ್ಮ ವಿಶ್ವಾಸ? ದೇವರು ಇದನ್ನೇ ಇವತ್ತು ಇಡೀ ಪ್ರಪಂಚ ಎಲ್ಲಾ ಜನರ ಕೇಳುವ ಶ್ರೇಷ್ಠವಾಗಿರುವ ಪ್ರಶ್ನೆ ಏನಂದ್ರೆ, ಎಲ್ಲಿ ನಿನ್ನ ವಿಶ್ವಾಸ? ಬೈಬಲ್ ಹೇಳ್ತಾನೆ, ಮನುಷ್ಯ ಕುಮಾರನ ಭೂಮಿಯಲ್ಲಿ ಬರುವಾಗ ವಿಶ್ವಾಸವನ್ನು ನೋಡುವನು. ಇವತ್ತು ವಿಶ್ವಾಸವಿದ್ದಾರೆ, ವಿಶ್ವಾಸವಿಲ್ಲ. ವಿಶ್ವಾಸವಿರುವ ದೇವಜನಿದ್ದಾರೆ, ವಿಶ್ವಾಸ ಮಾರ್ಗದಲ್ಲಿ ನಡೆಯುವ ಅನುಭವ ಇಲ್ಲ. ಒಂದು ಸಾರಿ ಇವತ್ತು ಕತ್ತ ಮುಂದೆ ತಿರುಗಿಕೊಡ್ರಿ. ದಾವೀದನ ಕಾಲದಲ್ಲಿ ಉಂಟಾಗಿರುವ ಒಂದು ಪ್ರಕರಣ ಗೊತ್ತಾ? 107ನೇ ಕೀರ್ತನೆಯಲ್ಲಿ ಹಡಗು ಹತ್ತಿ ಸಮುದ್ರದಲ್ಲಿ ಪ್ರಯಾಣ ಮಾಡುವವರೇ ಮಹಾಜಲ ರಾಶಿಗಳಲ್ಲಿ ತಮ್ಮ ಉದ್ಯೋಗವನ್ನು ನಡೆಸ್ತಾ ಇರುವವರೇ ಕರ್ತನ ಮಹತ್ತುಳ್ಳ ಕಾರ್ಯಗಳನ್ನ ಅಗಾಧ ಜಲದಲ್ಲಿ ಆತನ ಅದ್ಭುತಗಳನ್ನ ನೋಡುತ್ತಾರೆ. ಅದು ನೀವಾಗಿರಿ. ದೇವರು ಹೇಳ್ತಾರೆ, ಇವತ್ತು ನಿಮ್ಮ ಜೀವಿತವನ್ನ, ನಿಮ್ಮ ಕುಟುಂಬವನ್ನ, ನಿಮ್ಮ ಕುಟುಂಬದ ನಿಮ್ಮ ಅಗತ್ಯದ ಎಲ್ಲ ಕಾರ್ಯವನ್ನ ದೇವರು ನಡೆಸೋದಕ್ಕೆ ದೇವರ ಕೈಗಳು ಬಿಡ್ರಿ. ಅದ್ಭುತಗಳು ಕಾದಿದೆ. ಈ ವರ್ಷದಲ್ಲಿ ಎಷ್ಟು ಸೋತಿದ್ದೀರಿ, ಎಷ್ಟು ಗೆದ್ದಿದ್ರಿ ಎಂಬಲ್ಲಿ ತೂಕ ಹಾಕಿ ನೋಡಿ. ಎಷ್ಟು ವಿಷಯದಲ್ಲಿ ನೀವು ಗೆದ್ದಿದ್ದೀರಿ, ಎಷ್ಟು ವಿಷಯ ನೀವು ಸೋತಿದ್ದೀರಿ ಎಂಬುದನ್ನು ನೀವು ಪರಿಶೋಧನೆ ಮಾಡ್ರಿ. ನಿಮ್ಮಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ವಿಶ್ವಾಸದಲ್ಲಿ, ನಿಮ್ಮ ಪ್ರಾರ್ಥನೆಯಲ್ಲಿ, ನಿಮ್ಮ ಉಪವಾಸದಲ್ಲಿ, ನೀವು ಕೊಡುವುದರಲ್ಲಿ, ನೀವು ದೇವರ ವಾಕ್ಯದಂತೆ ನಡೆಯುವುದರಲ್ಲಿ ಎಷ್ಟು ವಿಷಯಗಳಲ್ಲಿ ನೀವು ಇನ್ನೂ ಬಿದ್ದು ಹೋಗಿದ್ದೀರಿ ಎಂಬುದನ್ನ ನೀವು ಪರಿಶೋಧಿಸಿ ನೋಡಿ. ಪ್ರಿಯರೇ, ಬೈಬಲ್ ಹೇಳ್ತಾರೆ ತಿಮೋಥೆಯ ಪತ್ರಿಕೆಯಲ್ಲಿ, ವಿಶ್ವಾಸವೆಂಬ ಹಡಗು ಒಡೆದು ಹೋಗಿದೆ ಅಂತೆ. ಇವತ್ತು ಬಹು ಜನರ ವಿಶ್ವಾಸ ಜೀವನ ಏನಾಗಿದೆ? ಒಡೆದಿದೆ, ಬಿರುಕು ಬಿಟ್ಕೊಂಡಿದೆ. ಅದು ತಕ್ಕ ರೀತಿಯಲ್ಲಿ ತೆರೆಗಳನ್ನ, ಬಿರುಗಾಳಿಯನ್ನ ಎದುರಿಸುವಂತ ಶಕ್ತಿ ಇಲ್ಲದೆ ಅಡಗಾಡ್ತಿದೆ. ಇವತ್ತು ಕರ್ತನ ಕಡೆಗೆ ತಿರುಗಿಕೊಡ್ರಿ. ಕರ್ತನ ಬರುವಣೆ ಅತಿ ಸಮೀಪ ಆಗಿದೆ. ಯೇಸು ನಿಮ್ಮ ನಾವೇ ಒಳಗಿದ್ದಾರೆ. ಯೇಸು ದೇವರ ಸಭೆ ಎಂಬ ನಾವೇ ಒಳಗಿದ್ದಾರೆ. ನಮ್ಮನ್ನು ನಡೆಸೋದಕ್ಕೆ, ನಮಗೆ ಜೊತೆಗಿರುವುದಕ್ಕೆ, ನಮಗೆ ಸಹಾಯ ಮಾಡೋಕ್ಕೆ ಆತನ ಸಮರ್ಥರಾಗಿದ್ದಾರೆ. ಆತನ ಮುಂದೆ ಸಮರ್ಪಿಸಿರಿ. ಇನ್ನು ಪ್ರಪಂಚ, ಜನ, ಹಣ, ಮನುಷ್ಯರು ಅವರು ಯಾರು ಏನೆಂಬುದಾಗಿ ಗ್ರಹಿಸಿ ಅವರಿಗಿರುವ ದೇವರ ಭಕ್ತಿಯೋ, ವಿಶ್ವಾಸವೋ, ಅವರು ನಡ್ಕೊಳ್ಳುವ ರೀತಿಯೋ ಇದೆಲ್ಲ ಪರಿಶೋಧಿಸಿ ದೇವರಿಗೆ ಮೆಚ್ಚಿನದಾಗಿರುವ ಸತ್ಯದ ಮಾತನಾಡಿರಿ. ಕರ್ತನ ನಿಮ್ಮ ಮುಖವನ್ನು ಪ್ರಕಾಶಗೊಳಿಸ್ತಾರೆ. ಇವತ್ತು ನೀವು ಪರಿಶೋಧನೆ ಮಾಡ್ರಿ. ಯೇಸು ಶಿಷ್ಯರಿಗೆ ಕೇಳಿದ್ರು, ಯಾಕೆ ಧೈರ್ಯಗಟ್ರಿ? ನಿಮ್ಮ ವಿಶ್ವಾಸ ಎಲ್ಲಿ? ನಾನು ನಿಮ್ಮ ಜೊತೆಲಿದ್ದೀನಲ್ಲ, ನಿಮ್ಮನ್ನು ರಕ್ಷಿಸ್ತೀನಲ್ಲ. ರಕ್ಷಣೆ ಎಂಬ ನಾವಿಯಲ್ಲಿ, ದೇವರ ಸಭೆ ಎಂಬ ನಾವಿಯಲ್ಲಿ ನಿಮ್ಮನ್ನು ಕೊಂಡು ನಿಮ್ಮನ್ನು ಇಲ್ಲಿ ನಿಲ್ಲಿಸ್ತೀನಲ್ಲ. ಇನ್ನು ಯಾಕೆ ಭಯ? ನಾನು ನಡೆಸೋದಕ್ಕೆ, ನಾನು ಹೇಳುವ ಮಾರ್ಗದಲ್ಲಿ, ನಾನು ಹೇಳಿದ ವಾಕ್ಯಕ್ಕೆ ಅನುಸಾರವಾಗಿ ನೀವು ನಡೆಯೋದಕ್ಕೆ ಪ್ರಯಾಸ ಮಾಡಿ ಎಂಬುದಾಗಿ ಪೇತ್ರನಿಗೆ ಹೇಳಿದ ಮೊದಲನೇ ಮಾತು, ನನ್ನ ಮಾತಿನ ಮೇರೆಗೆ ಆಳಕ್ಕೆ ಹೋಗಿ ನಿನ್ನ ಬಲಿ ಹಾಕು, ನಿನ್ನ ದೋಣಿಯಲ್ಲಿ ರಾಶಿಯಾಗಿ ಮೀನು ಸಿಕ್ಕುತ್ತದೆ. ಇದೇ ವಾಗ್ದಾನವನ್ನ ದೇವರು ನಿಮ್ಮ ಪ್ರತಿಯೊಬ್ಬರಿಗೆ ಹೇಳ್ತಾರೆ. ಯಾರ್ಯಾರು ಕ್ರಿಸ್ತನ ಮಾತಿನಂತೆ, ದೇವರ ಮಾತಿನಂತೆ, ದೇವರ ಸಭೆಯ ಮಾತಿನಂತೆ, ದೇವರ ಸೇವಕನಾಗಿರುವ ಮೋಶೆಯ ನ್ಯಾಯ ಪ್ರಮಾಣದಂತೆ ನೀವು ನಡೆದು ಅದ್ಭುತಗಳನ್ನು ಸಾಧನೆ ಮಾಡಿಕೊಳ್ಳ್ರಿ. ಇದುವೇ ದಾವೀದನ ಕಾಲದಲ್ಲಿ ಉಂಟಾಗಿರುವ ಪ್ರಕಟಣೆ. ಹಡಗು ಹತ್ತಿ ಸಮುದ್ರದಲ್ಲಿ ಪ್ರಯಾಣ ಮಾಡುವವರೇ, ಆಳದಲ್ಲಿ, ಅಗಾಧದಲ್ಲಿ ಅದ್ಭುತಗಳನ್ನು, ಮಹತ್ವದ ಕಾರ್ಯಗಳನ್ನು ಮಾಡುವ ದೇವರು ಉಂಟು ಎಂಬುದಾಗಿ ದಾವೀದನು ಕಂಡುಕೊಂಡ ಹಾಗೆ ನಿಮ್ಮ ಪ್ರತಿಯೊಂದು ಭಾಗಗಳಲ್ಲಿ, ಇಕ್ಕಟ್ಟಿನಲ್ಲಿ, ಕಷ್ಟದಲ್ಲಿ, ಶೋಧನೆಗಳಲ್ಲಿ, ಸಕಲ ಕಾಲದಲ್ಲಿ ದೇವರು ನಿಮ್ಮ ಜೊತೆಗಿದ್ದು ನಿಮ್ಮನ್ನು ಬಿಡಿಸಿ ಸಹಾಯ ಮಾಡಕ್ಕೆ ಸಮರ್ಥರಾಗಿರುವ ದೇವರಿದ್ದಾರೆ. ಥ್ಯಾಂಕ್ ಯು ಲಾರ್ಡ್. ಭೂಪರಲೋಕದ ಒಳಗೆ ನಾವು ಸುರಕ್ಷಿತ ದೇವರೇ, ಇದನ್ನು ಕೂಡಪ್ಪ ಈ ವಾಕ್ಯವನ್ನು ಕೇಳಿದ್ರೆ ನಿನ್ನ ಮಕ್ಕಳು ಪ್ರತಿಯೊಬ್ಬರು ಸಹಾಯ ದೇವರೇ, ನಿನ್ನ ವಾಕ್ಯದ ಮೂಲಕವಾಗಿ
ಪರಿಶುದ್ಧಾತ್ಮ ದೇವರೇ, ನೀನು ಮಾತಾಡೋದಕ್ಕಾಗಿ ಸ್ತೋತ್ರಯ್ಯ. ಯಾರ್ಯಾರ ಜೀವನದಲ್ಲಿ ದೇವರೇ ವಿಶ್ವಾಸದ ಜೀವನವು, ವಿಶ್ವಾಸ ಎಂಬ ಹಡಗು, ವಿಶ್ವಾಸ ಎಂಬ ದೋಣಿ ಯಾರ್ಯಾರ ಜೀವನದಲ್ಲಿ ಹತ್ಯೆ ಪಾತ್ರೆ ಬಿರುಕು ಬಿಟ್ಟಿದೆಯೋ, ಒಡೆದಿದೆಯೋ ದೇವರೇ, ವಿಶ್ವಾಸದಲ್ಲಿ ಉತ್ತಮ ಸಾಕ್ಷಿಯುಳ್ಳವರಾಗಿ, ಮನಸ್ಸಾಕ್ಷಿಯಲ್ಲಿ ದೇವರೇ ಸತ್ಯವಂತರಾಗಿ ನಿನ್ನ ಮುಂದೆ ನಿಂತು ನೀತಿಗೆ ಅನುಸಾರವಾಗಿ ಜೀವಿಸುವಂತ ನಂಬಿಗಸ್ತರಾಗಿರುವಂತ ಹಾಳೆಂಬುದಾಗಿ ಒಬ್ಬವನ್ನು ಗುರುತಿಸುವ ಹಾಗೆ ದೇವರೇ ತಮ್ಮನ್ನು ನಿನ್ನ ಕೈ ಸಮರ್ಪಿಸಿಕೊಂಡು ಜೀವಿಸುವ ಜೀವಿತವನ್ನು ಎಲ್ಲರೂ ಕೊಡಿ ರಾಜ. ವಿಶೇಷವಾಗಿ ಕೃಪೆಯಿಂದ ಮಕ್ಕಳು ತುಂಬಿಸ ರಾಜನೇ. ನಿನ್ನ ವಾಕ್ಯವನ್ನು ಕೇಳಿದ ಪ್ರಕಾರವಾಗಿಯೂ ಅನುಸರಿಸಿ ನಡೆಯುವುದಕ್ಕೂ ಈ ಭೂಮಿಯಲ್ಲಿ ಬರುವ ಸಕಲ ಹೋರಾಟ ಶೋಧನೆ ಗೆಲ್ಲುವುದಕ್ಕೆ ಯೇಸು ನಾಮದಲ್ಲಿ ನಿನ್ನ ಮಕ್ಕಳ ಪ್ರತಿಯೊಬ್ಬರಿಗೆ ನಿನ್ನ ಆತ್ಮದಿಂದಲೂ ನಿನ್ನ ವಾಕ್ಯದಿಂದಲೂ ಬಲವನ್ನುವಂತೆ ಕೃಪೆ ಕೊಡಿ ರಾಜ. ವೈರಿಯ ಶಕ್ತಿಗಳು, ದುಷ್ಟರ ವಂಚನೆಯ ಸುಳ್ಳು ಬೋಧನೆಗಳು, ಸುಳ್ಳು ಮಾತುಗಳು ಯೇಸು ನಾಮದಲ್ಲಿ ಕಟ್ಟಲ್ಪಡಲಿ ರಾಜ. ಸತ್ಯದ ಆಧಾರದಲ್ಲಿ ಸತ್ಯದ ಆತ್ಮವು, ವಿಶ್ವಾಸದ ಬಲವು ಒಬ್ಬೊಬ್ಬರಿಗೆ ಕರ್ತನೆ ಬಲವಾಗಿ ದೃಢವಾಗಿ ನಿಲ್ಲುವುದಕ್ಕೆ ಕೃಪೆ ಕೊಡಬೇಕನ್ನ ಪ್ರಾರ್ಥನೆ ಮಾಡ್ತೀಯ. ವಿಶೇಷವಾಗಿ ಕರ್ತನೆ ಬಲಗಿನತೆಗಳಾಗಲಿ, ಚಿಂತೆಗಳಾಗಲಿ, ಭಾರಗಳಾಗಲಿ ಜೀವನದಲ್ಲಿ ಸೋತಿರುವ ಒಂದೊಂದು ವಿಷಯದಲ್ಲಿಯೂ ನಿನ್ನ ನಾಮದ ಗೆಲ್ಲುವಂತ ವಿಶ್ವಾಸವನ್ನು ಈ ದಿನದಲ್ಲಿ ಒಂದು ಸಾರಿ ಕೂಡ ತಟ್ಟಿ ಎಬ್ಬಿಸು ರಾಜ. ಧೈರ್ಯ ಕೊಡು, ಬಲ ಕೊಡು, ಸಮಾಧಾನ ಕೊಡು. ನಿನ್ನ ಕೃಪೆ ತುಂಬಿಸು ರಾಜನೇ. ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ ಯೇಸು ನಾಮದಲ್ಲಿ ತಂದೆಯೇ. ಆಮೆನ್, ಆಮೆನ್.